ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸಚಿನ್ ಬೆಕ್ಕ. ಸ್ನೇಹಿತರೆ, ಇವತ್ತು ಚೆಲ್ಯ ಗ್ರಾಮದಲ್ಲಿ ಇರ್ತಕ್ಕಂತಹ ಹೊಯ್ಸಳರ ಕಾಲದಲ್ಲಿ ಅಂದರೆ ವಿಷ್ಣುವರ್ಧನ ಕಾಲದಲ್ಲಿ ಕ್ರಿಸ್ತಶಕ 1024ನೇ ವರ್ಷಕ್ಕೆ ಸೇರಿದಂತಹ ಒಂದು ಪ್ರಾಚೀನ ಬಸದಿ ಇಲ್ಲಿದೆ. ಈ ಬಸದಿಯ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಒಂದು ಶಾಸನವೂ ಕೂಡ ಇದೆ. ಈ ಭೈರಾದೇವರ ದೇವಾಲಯದ ಒಳಗೆ ಸುರಕ್ಷಿತವಾಗಿ ಇಡ್ತಕ್ಕಂತಹ ಕೆಲಸವನ್ನ ಮಾಡಲಾಗಿದೆ. ಈ ಶಲ್ಯಗ್ರಾಮ ಅಥವಾ ಶಲ್ಯ ಗ್ರಾಮಕ್ಕೆ ಸಂಬಂಧಪಟ್ಟಂತೆ 2 ಶಾಸನಗಳು ಲಭ್ಯ ಇದೆ. ಅದು ಒಂದು ಶಾಸನ ಸದ್ಯಕ್ಕೆ ಕಣ್ಮರೆಯಾಗಿದೆ. ಇರ್ತಕ್ಕಂತಹ ಒಂದು ಶಾಸನ ಹೊಯ್ಸಳರ ಕಾಲದ ವಿಷ್ಣುವರ್ಧನನ ಕಾಲಕ್ಕೆ ಸೇರಿದಂತಹ ಒಂದು ಜಿನಶಾಸನ. ಈ ಶಾಸನ ಶಕವರ್ಷ 1047ಕ್ಕೆ ಅಂದರೆ ಕ್ರಿಸ್ತಶಕ 1124ಕ್ಕೆ ಸೇರಿದಂತಹ ಒಂದು ಜಿನಶಾಸನ. ಈ ಶಾಸನ 48 ಸಾಲುಗಳಿಂದ ಕೂಡಿದ್ದು, ಈ ಶಾಸನ ಮುಖ್ಯವಾಗಿ ಗೌತಮ ಗಣಧರ ಶ್ರೀಪಾಲತ್ರೈ ವಿದ್ಯಾದೇವರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತು ಗುರುಗಳ ವಂಶಾವಳಿಗಳಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂತಹ ಮುಖ್ಯ ಶಾಸನ. ಈ ಶಾಸನದ ಮೇಲ್ಭಾಗದಲ್ಲಿ ಸೂರ್ಯ, ಚಂದ್ರರು ಮತ್ತು ಆನೆ ಹಾಗೂ ಬಸವ ಅಥವಾ ನಂದಿಯನ್ನ ಕೆತ್ತಲಾಗಿದೆ. ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ತೀರ್ಥಂಕರರ ವಿಗ್ರಹವು ಇದು ಜಿನಶಾಸನ ಎಂಬತಕ್ಕಂಥದ್ದಕ್ಕೆ ಒಂದು ನಿದರ್ಶನ. ಈ ಶಾಸನದಲ್ಲಿ ಹೊಯ್ಸಳರ ವಿಷ್ಣುವರ್ಧನನ ದೊರೆ ಬಿರುದುಗಳನ್ನು ತಿಳಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ವಿಷ್ಣುವರ್ಧನನಿಗೆ ಇದ್ದಂತಹ ತಲಕಾಡುಗೊಂಡ, ಮಲಪೆರೊಳಗಂಡ, ಕಂಚಿಗಂಡ, ವೀರಗಂಗ ಈ ರೀತಿಯಾಗಿರ್ತಕ್ಕಂತಹ ಬಿರುದುಗಳನ್ನು ಸಹ ಈ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ವಿಷ್ಣುವರ್ಧನನು ಶ್ರೀ ವಿದ್ಯಾದೇವರಿಗೆ ಜಿನಾಲಯದ ಪುನರ್ಸ್ಥಾಪನೆಗಾಗಿ, ನವೀಕರಣಕ್ಕಾಗಿ, ಬಸದಿಗಳ ಋಷಿಗಳ ಆಹಾರಕ್ಕಾಗಿ ಭೂಮಿಯನ್ನ ದಾನವನ್ನಾಗಿ ನೀಡಿರ್ತಕ್ಕಂಥದ್ದು, ಉಡುಗೊರೆಗಳನ್ನಾಗಿ ನೀಡಿರ್ತಕ್ಕಂತಹ ವಿಚಾರವನ್ನ ಈ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ಈ ಚೆಲ್ಯ ಗ್ರಾಮದ ಇಂದಿನ ಹೆಸರು ಶಲ್ಯ ಗ್ರಾಮ ಎಂಬುದನ್ನು ಸಹ ಈ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ಈ ಶಾಸನದಲ್ಲಿ ಚೆಲ್ಯದ ಗಡಿಭಾಗಗಳನ್ನು ಉಲ್ಲೇಖಿಸಿರ್ತಕ್ಕಂಥದ್ದು ಒಂದು ಮುಖ್ಯ ವಿಚಾರ. ಪೂರ್ವಕ್ಕೆ ಕೇಸರಕೆರೆಯ ಭಾಗ, ದಕ್ಷಿಣಕ್ಕೆ ಹೊನ್ನಾಮರಕ್ಕೆ ರಸ್ತೆ, ಪಶ್ಚಿಮಕ್ಕೆ ಹಿರಿಕೆರೆಯ ಕೆರೆ ತೊಟ್ಟಿ, ಉತ್ತರಕ್ಕೆ ನದಿಯ ಉದ್ದಕ್ಕೂ ಹೊನ್ನಾವರ ರಸ್ತೆಯನ್ನು ಸೇರಿಸಿದಂತೆ ಗಡಿಭಾಗವನ್ನು ಉಲ್ಲೇಖಿಸಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು. ಇಲ್ಲಿ ಹೊಯ್ಸಳರ ದೊರೆಗಳಾಗಿರ್ತಕ್ಕಂತಹ ಭಲ್ಲಾಳ, ಏಚಲಾದೇವಿ, ವಿಷ್ಣುವರ್ಧನ, ವಿನಯಾದಿತ್ಯರ ಕಾಲಕ್ಕೆ ಸೇರಿದಂತಹ ವಿಚಾರಗಳನ್ನು ಇಲ್ಲಿ ತಿಳಿಸಲಾಗಿದೆ. ಜೊತೆ ಏಕಸಂಧಿ, ಸುಮತಿ, ಭಟ್ಟಾರಕ, ಅಕಲಂಕದೇವ, ಶ್ರೀನಂದಾಚಾರ್ಯ, ಸಿಂಹನಂದಾಚಾರ್ಯ ಈ ರೀತಿಯಾಗಿ ಗುರುಗಳ ವಂಶಾವಳಿಯನ್ನ ಈ ಶಾಸನದಲ್ಲಿ ಉಲ್ಲೇಖಿಸಿರ್ತಕ್ಕಂಥದ್ದನ್ನು ಗಮನಿಸಬಹುದು. ಈ ಶಾಸನ ಸುರಕ್ಷಿತವಾಗಿದ್ದರೂ ಮಧ್ಯದಲ್ಲಿ ಅಲ್ಲಲ್ಲೇ ಹಾನಿಗೊಳಗಾಗಿರ್ತಕ್ಕಂಥದ್ದನ್ನು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂತಹ ಮುಖ್ಯ ವಿಚಾರ. ಈ ಶಾಸನಗಳು ಮುಖ್ಯ ದಾಖಲೆಗಳಾಗಿದ್ದು ಅವುಗಳನ್ನು ರಕ್ಷಿಸಬೇಕಾಗಿರುವುದು ನಿಮ್ಮೆಲ್ಲರ ಜವಾಬ್ದಾರಿ. ಪ್ರಾಚೀನ ಶಾಸನಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಮಾಹಿತಿಯನ್ನ ತಿಳಿಸಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ.